ಒಂದು ಪುಟ್ಟ ಹಳ್ಳಿಯಲ್ಲಿ ಆರವ್ ಎಂಬ ಕುತೂಹಲಭರಿತ ಹುಡುಗನಿದ್ದನು. ಅವನಿಗೆ ಹಳೆಯ ವಸ್ತುಗಳನ್ನು ಕಂಡರೆ ಎಲ್ಲಿಲ್ಲದ ಆಸಕ್ತಿ. ಒಂದು ದಿನ ತನ್ನ ಅಜ್ಜಿಯ ಮನೆಯ ಹಳೆಯ ಕೊಠಡಿಯ ಅಟ್ಟದಲ್ಲಿ ವಸ್ತುಗಳನ್ನು ಹುಡುಕಾಡುತ್ತಿದ್ದಾಗ ಧೂಳಿನಿಂದ ಮುಚ್ಚಿಹೋಗಿದ್ದ ವಿಚಿತ್ರವಾದ ಹಳೆಯ ಕನ್ನಡಿಯೊಂದು ಅವನ ಕಣ್ಣಿಗೆ ಬಿತ್ತು. ಆ ಕನ್ನಡಿ ಸಾಮಾನ್ಯವಾದುದಾಗಿರಲಿಲ್ಲ. ಅದರ ಚೌಕಟ್ಟಿನ ಮೇಲೆ ವಿಲಕ್ಷಣವಾದ ಚಿಹ್ನೆಗಳನ್ನು ಕೆತ್ತಲಾಗಿತ್ತು. ಆರವ್ ಕುತೂಹಲದಿಂದ ಆ ಧೂಳನ್ನು ಹೊರಸುತ್ತಿದ್ದಂತೆ ಕನ್ನಡಿಯು ಪಳಪಳನೆ ಹೊಳೆಯತೊಡಗಿತು. ಇದೇನಿರಬಹುದು ಎಂದು ಅವನು ಆಶ್ಚರ್ಯದಿಂದ ಉಸಿರಿದನು. ತಕ್ಷಣವೇ ಕನ್ನಡಿಯೊಳಗೆ ಅವನ ಪ್ರತಿಬಿಂಬದ ಬದಲಾಗಿ ಒಂದು ಮಾಯಾಲೋಕವು ಗೋಚರಿಸಿತು. ಅಲ್ಲಿ ದಟ್ಟವಾದ ಹಸಿರು ಕಾಡುಗಳು, ಚಿನ್ನದ ಅರಮನೆಗಳು ಮತ್ತು ಹಕ್ಕಿಗಳ ಬದಲಿಗೆ ಹಾರುವ ಕುದುರೆಗಳು ಕಾಣಿಸುತ್ತಿದ್ದವು. ಆರವ್ ಧೈರ್ಯ ಮಾಡಿ ತನ್ನ ಕೈಯನ್ನು ಕನ್ನಡಿಗೆ ತಾಗಿಸಿದನು. ಅಷ್ಟೇ, ಕ್ಷಣಾರ್ಧದಲ್ಲಿ ಆ ಕನ್ನಡಿಯು ಅವನನ್ನು ತನ್ನ ಒಳಗಿನ ಜಗತ್ತಿಗೆ ಸೆಳೆದುಕೊಂಡಿತು. ಅಲ್ಲಿ ಒಬ್ಬ ಪುಟ್ಟ ರಾಜಕುಮಾರಿ ಅವನನ್ನು ಸ್ವಾಗತಿಸುತ್ತಾ, ನಮ್ಮ ರಾಜ್ಯವನ್ನು ರಕ್ಷಿಸಲು ಬಂದ ಧೈರ್ಯಶಾಲಿ ನೀನೇನಾ ಎಂದು ಕೇಳಿದಳು. ಆರವ್ ದಿಕ್ಕಾಪಾಲಾಗಿ, ನಾನಾ? ಏನಾಯ್ತು ಇಲ್ಲಿ ಎಂದು ಪ್ರಶ್ನಿಸಿದನು. ರಾಜಕುಮಾರಿ ದುಃಖದಿಂದ ವಿವರಿಸಿದಳು, ನಮ್ಮ ರಾಜ್ಯದ ಶಕ್ತಿಯ ಮೂಲವಾದ ಬೆಳಕಿನ ಕಲ್ಲು ಕಣ್ಮರೆಯಾಗಿದೆ. ಅದಿಲ್ಲದೆ ಇಡೀ ಸಾಮ್ರಾಜ್ಯವು ಕತ್ತಲಿನಲ್ಲಿ ಮುಳುಗುತ್ತಿದೆ. ಆರವ್ ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಆ ನಿಗೂಢ ಕಾಡಿನೊಳಗೆ ಪ್ರಯಾಣ ಬೆಳೆಸಿದನು. ಹಾದಿಯಲ್ಲಿ ಮಾತನಾಡುವ ಮರಗಳು ಮತ್ತು ಹಾಡುವ ನದಿಗಳು ಅವನಿಗೆ ದಾರಿಯನ್ನು ತೋರಿಸಿದವು. ಅಂತಿಮವಾಗಿ ಒಂದು ಕಡಿದಾದ ಗುಹೆಯೊಳಗೆ ಅಡಗಿಸಿಟ್ಟಿದ್ದ ಆ ಪ್ರಕಾಶಮಾನವಾದ ಬೆಳಕಿನ ಕಲ್ಲನ್ನು ಅವನು ಪತ್ತೆ ಹಚ್ಚಿದನು. ಆ ಕಲ್ಲನ್ನು ಅವನು ರಾಜ್ಯಕ್ಕೆ ಮರಳಿ ತಂದ ತಕ್ಷಣ ಸುತ್ತಲೂ ಮಂದಹಾಸದ ಬೆಳಕು ಹರಡಿತು. ಪ್ರಜೆಗಳೆಲ್ಲರೂ ಹರ್ಷೋದ್ಗಾರ ಮಾಡಿದರು. ರಾಜಕುಮಾರಿ ನಗತ್ತಾ, ನಿನ್ನ ಧೈರ್ಯ ಮತ್ತು ಕುತೂಹಲವು ಇಂದು ಒಂದು ರಾಜ್ಯವನ್ನೇ ಉಳಿಸಿದೆ ಎಂದು ಅಭಿನಂದಿಸಿದಳು. ಮರುಕ್ಷಣವೇ ಎಲ್ಲವೂ ಮಸುವಾಯಿತು. ಕನ್ನಡು ತೆರೆದು ನೋಡಿದಾಗ ತಾನು ಅಜ್ಜಿಯ ಮನೆಯ ಅದೇ ಹಳೆಯ ಕೊಠಡಿಯಲ್ಲಿ ನಿಂತಿರುವುದು ಅರಿವಾಯಿತು. ಕೈಯಲ್ಲಿದ್ದ ಕನ್ನಡಿ ಈಗ ಮೊದಲಿನಂತೆ ಸಾಮಾನ್ಯವಾಯಿತು. ಅಂದಿನಿಂದ ಆರವ್ ಒಂದು ವಿಷಯವನ್ನು ಮನದಟ್ಟು ಮಾಡಿಕೊಂಡನು. ನೀತಿ: ಕುತೂಹಲವು ನಮ್ಮನ್ನು ಅದ್ಭುತ ಜಗತ್ತಿಗೆ ಕರೆದೊಯ್ಯಬಹುದು, ಆದರೆ ಧೈರ್ಯವು ನಮ್ಮನ್ನು ನಿಜವಾದ ಸಾಧಕನನ್ನಾಗಿ ಮಾಡುತ್ತದೆ. ಶುಭಂ.